ಹೆಲೋ ವಿಸಾ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಸಾ ವ್ಲಾಗರ್ಸ್. ಈ ಚಳಿ ವಾತಾವರಣಕ್ಕೆ ಈ ರೀತಿ ದೋಸೆ ಮಾಡ್ಕೊಂಡು ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಈ ದೋಸೆ ಚೆನ್ನಾಗಿ ಕಾಣೋದು ಅಷ್ಟೇ ಅಲ್ಲ, ಅಷ್ಟೇ ಹೆಲ್ದಿ ಕೂಡ. ಬನ್ನಿ, ನಾನಿವತ್ತು ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ದೋಸೆ ಮಾಡಲಿಕ್ಕೆ ನಾನು ಹಿಂದಿನ ದಿನ ನೈಟ್ ಒಂದು ಲೋಟದಲ್ಲಿ, ಅಂದರೆ ಕಾಫಿ ಕುಡಿಯೋ ಲೋಟದಲ್ಲಿ ಮುಕ್ಕಾಲು ಭಾಗದಷ್ಟು ಹೆಸರು ಕಾಳು, ಅದಕ್ಕೆ ಫುಲ್ ಆಗೋಷ್ಟು ರಾಜ್ಮಾ ಕಾಳು, ಅದ್ರ ಜೊತೆಗೆ ಅದರಷ್ಟೇ ಅಂದರೆ ಮುಕ್ಕಾಲು ಭಾಗದಷ್ಟೇ ಉದ್ದಿನಬೇಳೆ, ಹಾಗೆ ಒಂದು ಲೋಟದಷ್ಟು ನವಣೆ ಅಕ್ಕಿ, ಅದ್ರ ಜೊತೆಗೆ ಮುಕ್ಕಾಲು ಲೋಟದಷ್ಟು ಮಾಮೂಲಿ ದೋಸೆಗೆ ಹಾಕೋ ಅಕ್ಕಿ, ಇಷ್ಟನ್ನು ತೊಳೆದು ನೆನೆಸಿ ಇಟ್ಟೆ. ಮಾರ್ನಿಂಗ್ ಎದ್ದ ತಕ್ಷಣನೇ ನಾನು ಅದನ್ನು ನುಣ್ಣಗೆ ಮಿಕ್ಸಿಗೆ ಹಾಕ್ಬಿಟ್ಟು ಎತ್ತಿಟ್ಕೊಂಡೆ. ಅದ್ರ ಜೊತೆಗೆ ನಾನು ಆಗಲೇ ತೋರಿಸ್ದಂಗೆ ಟೊಮೊಟೊ ಚಟ್ನಿನ ಮಾಡ್ಕೊತಾ ಇದ್ದೀನಿ. ಅಂದರೆ ಟೊಮೊಟೊ ಕಾಯಿ ಯೂಸ್ ಮಾಡಿಬಿಟ್ಟು ಚಟ್ನಿನ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮೊದಲಿಗೆ ನಾನು ಒಂದು 7 ರಿಂದ 8 ಹಸಿಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆಲಿ ಹುರ್ಕೊಂಡೆ. ಅದು ಸ್ವಲ್ಪ ಹುರ್ಕೊಂಡ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಅದು ಸ್ವಲ್ಪ ಬಾಡಿಸಿದ್ದಾದ್ಮೇಲೆ ಸ್ವಲ್ಪ ಪುದೀನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಾಡಿಸ್ದೆ. ಪುದೀನಾನ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಈ ಚಟ್ನಿಗೆ, ಜಸ್ಟ್ ಫ್ಲೇವರ್ಗೋಸ್ಕರ. ಅದು ಫ್ರೈ ಆದಮೇಲೆ ಒಂದು ತಟ್ಟೆಗೆ ಎತ್ತಿಟ್ಕೊಂಡ್ಬಿಟ್ಟು ಈಗ ಅದೇ ಬಾಣಲೆಗೆ ಒಂದು ಸ್ಪೂನ್ನಷ್ಟು ಎಣ್ಣೆ ಹಾಕಿ 7 ರಿಂದ 8 ಈ ರೀತಿ ಹಚ್ಕೊಂಡಿರೋ ಟೊಮೆಟೊ ಕಾಯಿನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಗಟ್ಟಿ ಇರೋದ್ರಿಂದ ಫಸ್ಟ್ಗೆ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೋಬೇಕಾಗತ್ತೆ. ನಾವು ಟೊಮೆಟೊ ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವಿ, ಈಗ 7 ರಿಂದ 8 ಟೊಮೆಟೊ ತೊಗೊಂಡ್ರೆ ಅದೆಷ್ಟು ಕ್ವಾಂಟಿಟಿ ಆಗುತ್ತಲ್ಲ ಅಷ್ಟೇ ಈರುಳ್ಳಿನೂ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಹೊತ್ತು ಟೊಮೆಟೊ ಬೆಂದಿದೆ ಅನಿಸಿದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಮತ್ತೆ ಅದನ್ನು ಕೂಡ ಈ ರೀತಿ ಬಾಡಿಸ್ತಾ ಇದ್ದೀನಿ. ಅದೆರಡು ಸ್ವಲ್ಪ ಬೆಂದಿದೆ ಅನಿಸಿದ್ಮೇಲೆ ಒಂದು ಬದನೆಕಾಯಿ ಈ ರೀತಿ ಹೋಳು ಹಚ್ಕೊಂಡು ಅದನ್ನು ಕೂಡ ಹಾಕಿ ಇಷ್ಟು ನೋಡ್ತಾ ಇದ್ದೀರಲ್ಲ, ಈ ಹದದವರೆಗೂ ನಾವು ಚೆನ್ನಾಗಿ ಎಣ್ಣೆ ಹಾಕಿಬಿಟ್ಟು ಹುರ್ಕೋಬೇಕಾಗತ್ತೆ. ಜಾಸ್ತಿ ಕಪ್ಪಗಾಗ್ದಲೇ ಈ ರೀತಿ ಹುರ್ಕೊಂಡ್ರೆ ಚಟ್ನಿ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಆಗಲೇ ಹುರಿದಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ, ಕರಿಬೇವು, ಅದ್ರ ಜೊತೆಗೆ 7 ರಿಂದ 8 ಬೆಳ್ಳುಳ್ಳಿ, ಉಪ್ಪು, ಬೆಲ್ಲ, ಹಾಗೆ ಇಲ್ಲಿ ಒಂದು 3 ಸ್ಪೂನ್ನಷ್ಟು ನಾನು ಕೊಬ್ಬರಿನ ಹಾಕಿಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇದು ಮಿಕ್ಸಿ ಆದಮೇಲೆ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಏನು ನಾವಾಗಲೇ ಹುರ್ಕೊಂಡಿದ್ವಲ್ಲ ಟೊಮೊಟೊಕಾಯಿ, ಈರುಳ್ಳಿ, ಅದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಅದನ್ನು ಕೂಡ ಮಿಕ್ಸಿಗೆ ಮಾಡ್ಕೊತಾ ಇದ್ದೀನಿ. ತುಂಬ ನುಣ್ಣಗಾಗ್ದಲೇ ಈ ರೀತಿ ತರಿಯಾಗಿ ರುಬ್ಕೊಂಡ್ರೆ ಅದು ಬಾಯಿಗೆ ಸಿಗ್ತಾ ಇದ್ರೆ ಈರುಳ್ಳಿ ಪೀಸ್ ಹಾಗೆ ಟೊಮೊಟೊ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ ರುಬ್ಬಿರೋದ್ರಿಂದ ಹಿಟ್ಟು ಅಷ್ಟೊಂದು ಉಬ್ಬಿರೋದಿಲ್ಲ. ಅದಕ್ಕೆ ನಾನೀಗ ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ, ಸ್ವಲ್ಪ ಸೋಡಾ ಪುಡಿ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ಮಾಮೂಲಿ ದೋಸೆ ಥರ ಅಕ್ಕಿ, ಉದ್ದಿನಬೇಳೆ ಅಷ್ಟೇ ಹಾಕ್ದಲೆ ಇದಕ್ಕೆ ಹೆಸರು ಕಾಳು, ನವಣೆನ ಯೂಸ್ ಮಾಡಿರೋದ್ರಿಂದ ಇದ್ರ ಟೇಸ್ಟು ಮಾಮೂಲಿ ದೋಸೆ ಥರ ಅಷ್ಟೊಂದು ಚೆನ್ನಾಗಿ ಅನ್ಸೋದಿಲ್ಲ, ಅಷ್ಟೊಂದು ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ಆಗಿರೋ ಚಟ್ನಿನೇ ಮಾಡ್ಕೋಬೇಕಾಗುತ್ತೆ. ಲೈಕ್ ಟೊಮೊಟೊ ಚಟ್ನಿ, ಈರುಳ್ಳಿ ಚಟ್ನಿ, ಉಪ್ಪು, ಹುಳಿ, ಖಾರ ಚೆನ್ನಾಗಿ ಇರೋ ಅಂಥ ಚಟ್ನಿನ ಮಾಡಿಕೊಂಡ್ರೆ ನಮಗೆ ತಿನ್ನಲಿಕ್ಕೆ ಬೇಜಾರಾಗೋದಿಲ್ಲ. ಡೈಲಿ ಅಂದರೆ ವೀಕ್ಲಿ 1 or 2 times ನಾವು ಮಾಡ್ಕೊಬೋದು. ನಾವು ಹೆಲ್ದಿಯಾಗಿ ತಿಂತೀವಿ ಅಂದರೆ ಅದು ಅಷ್ಟು ನಾರ್ಮಲ್ ಫುಡ್ ಥರ ರುಚಿಯಾಗಿರೋದಿಲ್ಲ. ಹಂಗಾಗಿ ಏನೇ ಐಟಮ್ಸ್ಗೂ ನಾವು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡೋ ಥರ ಅದಕ್ಕೆ ಕಾಂಬಿನೇಷನ್ ಆಗಿ ತಿನ್ನಬೇಕಾಗತ್ತೆ. ಅದೇ ರೀತಿ ಟೊಮೊಟೊಕಾಯಿ ಚಟ್ನಿ ಈ ದೋಸೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ದೋಸೆಗಳಿಗೆ ಮೇಲ್ಗಡೆ ಪುಡಿ ಹಾಕಿ ಅಥವಾ ರೆಡ್ ಚಟ್ನಿನ ಹಾಕ್ಬಿಟ್ಟು ಸರ್ವ್ ಮಾಡ್ಕೊಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಮೊದಲೆರಡು ದೋಸೆಗೆ ನಾರ್ಮಲಾಗಿ ಎಣ್ಣೆ ಹಾಕಿ ಮಾಡಿದೆ. ನೆಕ್ಸ್ಟು ತುಪ್ಪ ಹಾಕಿ ಮಾಡಿದೆ. ಎಣ್ಣೆ ಹಾಕಿರೋದಕ್ಕಿಂತ ತುಪ್ಪ ಹಾಕಿರೋದು ತುಂಬಾ ಟೇಸ್ಟಿಯಾಗಿತ್ತು, ಹಾಗೆ ಕ್ರಿಸ್ಪಿಯಾಗಿ ಕೂಡ ಇತ್ತು. ಬೆಳಿಗ್ಗೆ ಟಿಫನ್ಗೆ ಒಂದು ಆರೋಗ್ಯಕರ, ಹೆಲ್ದಿಯಾಗಿ, ಹಾಗೆ ಅಷ್ಟೇ ಟೇಸ್ಟಿಯಾಗಿ ಮಾಡ್ಕೊಳ್ಳೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಅದಕ್ಕೆ ನಾನು ಸ್ವಲ್ಪ ಪುಡಿ ಕೂಡ ಮೇಲ್ಗಡೆ ಹಾಕಿಬಿಟ್ಟು ಸರ್ವ್ ಮಾಡ್ತಾ ಇದ್ದೆ. ನಮ್ಮ ಮನೇಲಿ ನನ್ನ ಹಸ್ಬೆಂಡಿಗೆ ದೋಸೆ ಅಂದ್ರೇ ತುಂಬ ಇಷ್ಟ. ಅದರಲ್ಲೂ ಈ ಥರ ಏನಾದರೂ ಹೊಸದಾಗಿ ಟ್ರೈ ಮಾಡ್ತಿರೋ ಐಟಮ್ಸ್ಗೆ ಅಂತೂ ಬ್ರೇಕ್ಫಾಸ್ಟ್ಗೆ ಅಡುಗೆ ಮನೆಗೇ ಬಂದು ಕೂತ್ಕೊಂಡು ಬಿಸಿ ಬಿಸಿ ಇದನ್ನು ಹಾಕ್ತಾಯಿದ್ರೆ ತಿಂತಾ ಇರ್ತಾರೆ. ಏನಾದರೂ ಹೊಸದಾಗಿ ಮಾಡಿದಾಗ ಅದನ್ನು ಈ ಥರ ಇಷ್ಟಪಟ್ಟು ತಿಂದರೆ ನಮಗೂ ತುಂಬ ಖುಷಿ ಆಗುತ್ತೆ. ಮಾಡಿರೋದು ತುಪ್ಪದ ಫ್ಲೇವರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರ್ತಿದೆ. ಆಮೇಲೆ ಸ್ವಲ್ಪ ಗೀ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಅನ್ನಿಸ್ತಾ ಇದೆ, ಚೆನ್ನಾಗಿದೆ. ಇದು ತುಂಬ ಚೆನ್ನಾಗಿದೆ.